ಉತ್ತರ ಪ್ರದೇಶದಲ್ಲೂ ಇದೀಗ ಮಾಜಿ ಪ್ರಧಾನಿ ದೇವೇಗೌಡರ ಮೊಮ್ಮಗ ಪ್ರಜ್ವಲ್ ರೇವಣ್ಣನ ಹೆಸರು ಮಾರ್ದನಿಸುತ್ತಿದೆ. ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್ ತಮ್ಮ ರಾಜ್ಯದಲ್ಲಿನ ಬಿಜೆಪಿ ನಾಯಕಿ ಮಗ ಪ್ರಜ್ವಲ್ ರೇವಣ್ಣನನ್ನ ಮೀರಿಸಿದ್ದಾನೆ ಅನ್ನೋ ಸಂಗತಿಯನ್ನ ತಮ್ಮ ಎಕ್ಸ್ ಖಾತೆಯಲ್ಲಿ ದಾಖಲಿಸಿದ್ದಾರೆ. ಉತ್ತರ ಪ್ರದೇಶದ ಮೈನ್ಪುರಿಯ ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಸೀಮಾ ಗುಪ್ತಾ ಮಗ ಶುಭಂ ಗುಪ್ತಾಗೆ ಸಂಬಂಧಿಸಿದಂತಹ 130ಕ್ಕೂ ಅಧಿಕ ಅಶ್ಲೀಲ ವಿಡಿಯೋಗಳು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿವೆ. ಈ ಘಟನೆ ಯುಪಿ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿಸಿದೆ. ಮೈನ್ಪುರಿಯ ಪ್ರಮುಖ ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ಖುದ್ದು ಶುಭಂ ಗುಪ್ತಾ ತೆಗೆಸಿಕೊಂಡಿರುವಂತಹ ವಿಡಿಯೋಗಳು ಅವರ ಅಸಲಿ ಮುಖವನ್ನ ಬಿಚ್ಚಿಟ್ಟಿವೆ. ಹಲವು ಮಹಿಳೆಯರೊಂದಿಗೆ ಅತ್ಯಂತ ಅಸಹ್ಯಕರ ಸ್ಥಿತಿಯಲ್ಲಿ ಕಾಣಿಸಿಕೊಂಡಿರುವಂತಹ ಶುಭಂ ವಿಡಿಯೋಗಳು ಯುಪಿ ರಾಜಕಾರಣದಲ್ಲಿ ಬಿರುಗಾಳಿ ಎಬ್ಬಿಸಿವೆ. ಶುಭಂ ಗುಪ್ತಾ ಪತ್ನಿ ಶೀತಲ್ ಜೊತೆ ಗಲಾಟೆ ಮಾಡಿಕೊಂಡಿದ್ದಂತೆ ಇತ್ತೀಚೆಗೆ ತನ್ನ ಗಂಡ ಸ್ಯಾಡಿಸ್ಟ್ ಅಂತ ಶೀತಲ್ ಹೇಳುತ್ತಿದ್ದರು. ಆತ ತನ್ನೊಂದಿಗೆ ಅಸಹಜ ಲೈಂಗಿಕ ಶೃಂಗಾರ ಬಯಸುತ್ತಿದ್ದ ಅಂತ ಕೂಡ ಆಕೆಯೇ ಬಹಿರಂಗಪಡಿಸಿದ್ದಾಳೆ. ಇನ್ನು ಸಿಗರೆಟ್ನಿಂದ ಸುಡುತ್ತಿದ್ದ ಅಂತ ಕೂಡ ಬಹಿರಂಗವಾಗಿಯೇ ಆರೋಪಿಸಿದ್ದು ಇದೆ. ಇನ್ನು ಈ ಬಗ್ಗೆ ಪತಿಯ ಮೇಲೆ ಶೀತಲ್ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಿಸಿದ್ದಾರಂತೆ. ಹೀಗೆ ದೂರು ದಾಖಲಾದ ಮೇಲೆಯೇ ಈ ವಿಡಿಯೋಗಳು ಲೀಕ್ ಆಗಿದ್ದು ಇದೀಗ ಎಲ್ಲೆಡೆ ವೈರಲ್ ಆಗ್ತಿವೆ. ಶುಭಂ ಗುಪ್ತಾ ಹೆಂಡತಿ ಶೀತಲ್ ಹೇಳೋ ಪ್ರಕಾರ ಇಂಥ ವಿಡಿಯೋಗಳನ್ನ ಸಹ ಶುಭಂ ಗುಪ್ತಾ ತನ್ನ ಪತ್ನಿಗೆ ಬಲವಂತವಾಗಿ ತೋರಿಸುತ್ತಿದ್ದಂತೆ. ಅಷ್ಟೇ ಅಲ್ಲ, ಆಕೆಯ ವಿಡಿಯೋಗಳನ್ನ ಸಹ ಚಿತ್ರೀಕರಿಸುತ್ತಿದ್ದಂತೆ. 4 ವರ್ಷಗಳ ಕಾಲ ಮಾನಸಿಕವಾಗಿ ದೈಹಿಕವಾಗಿ ಹಿಂಸಿಸಿದ್ದಂತಹ ಅಂತಲೂ ಕೂಡ ಶೀತಲ್ ದೂರಿದ್ದಾಳೆ. ಆದರೆ ಈ 130 ವಿಡಿಯೋಗಳು ಹೇಗೆ ಲೀಕ್ ಆದವು ಅನ್ನೋ ಬಗ್ಗೆ ಖಚಿತ ಮಾಹಿತಿ ಇನ್ನೂ ಕೂಡ ಲಭ್ಯವಾಗಿಲ್ಲ. ಇನ್ನು ಶುಭಂ ಗುಪ್ತಾ ಪತ್ನಿಯೇ ಅವುಗಳನ್ನ ಲೀಕ್ ಮಾಡಿರಬಹುದು ಅಂತ ಅಂದಾಜಿಸಲಾಗುತ್ತಿದೆ. ಇದೇ ವಿಡಿಯೋಗಳ ಮಾಹಿತಿಯನ್ನ ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿರುವಂತಹ ಅಖಿಲೇಶ್ ಯಾದವ್ ಕರ್ನಾಟಕದಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನು ಕೂಡ ಶುಭಂ ಗುಪ್ತಾ ಹಿಂದಿಕ್ಕಿದ್ದಾರೆ ಅಂತ ಬಹಿರಂಗಪಡಿಸಿದ್ದಾರೆ.